ಹಾಕಿರೋ ಸೀಡ್ಸ್ ಕೆಸರಾಗ್ಬಿಟ್ಟಿದೆ ನೋಡಿ, ಸ್ಲಿಪ್ಪರ್ಗೆಲ್ಲ ಹಂಗೆ ಅಂಟ್ಕೊಳ್ತಾ ಇದೆ. ನಾವೇ ಮಾಡ್ಕೊಂಬಿಡೋದು ಈ ಥರ. ಹಾಕಿದ್ದು ಚೆನ್ನಾಗಿ ಬರುತ್ತೋ ನಾನು ಹಾಕಿದ್ದು ಚೆನ್ನಾಗಿ ಬರುತ್ತೋ ಅಂತೇಳಿ ಅಂದರೆ ನನಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಇವನು ಇದೇ ಫಸ್ಟ್ ಟೈಮ್ ಹಾಕಿರೋದು. ಇದೇ ಫಸ್ಟ್ ಟೈಮ್ ಹಾಕಿದ್ದು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಕೆಲವೊಂದು ಸೀಡ್ಸ್ ಎಲ್ಲ ಹಾಕೋಣ ಅಂದರೆ ಸೊಪ್ಪಿನ ಬೀಜಗಳೆಲ್ಲ ಸ್ವಲ್ಪ ಹಾಕೋಣ ಅಂತೇಳಿ. ಸೊಪ್ಪುಗಳನ್ನೆಲ್ಲ ತಿಂದೆಲ್ಲ ಸುಮಾರು ತಿಂಗಳಾಯಿತು, ಒಂದು 3 ತಿಂಗಳ ಮೇಲೇನೆ ಆಯಿತು, ಯಾವ ಸೊಪ್ಪನ್ನು ತಿಂದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಳೆ ಕೂಡ ಬರ್ತಾ ಇದೆಯಲ್ವಾ, ಹಾಗಾಗಿ ಹಾಕ್ಬರೋಣ, ಅಲ್ಲೇ ಸ್ವಲ್ಪ ಮಣ್ಣಿದೆ ನಮ್ಮ ಮನೆ ಹತ್ರ, ಸೊ ಅಲ್ಲಿ ಹಾಕೋಣ ಅಂತೇಳಿ. ಸೊ ಮೊದಲಿಗೆ ಒಂದು ನಿಮಿಷ ಮೈಕ್ ಹಾಕೊಂಡ್ಬಿಡ್ತೀನಿ. ಸೊ ಓಕೆ, ಸ್ವಲ್ಪ ಕೊತ್ತಂಬರಿ ಮೇರಿ ಸೊಪ್ಪಿನ ಬೀಜಗಳಿದೆ, ಹಾಗೆ ಸ್ವಲ್ಪ ಮೆಂತ್ಯ ಸೀಡ್ಸ್ ಹಾಕೋಣ ಅಂತ. ಸೊ ಸದ್ಯಕ್ಕೆ 2 ಹಾಕ್ತೀನಿ. ಹಾಗೆ ಮೆಣಸಿನ್ಕಾಯಿನ ಪಾಟಲ್ಲಿ ಹಾಕೋಣ ಅಂತೇಳಿ, ಅಂದರೆ ಸ್ವಲ್ಪ ಸೀಡ್ಸ್ ಎಲ್ಲ ಆಗಲಿ 20 ಡೇಸ್ ಅದು ಗ್ರೋ ಆಗಲಿ, ನೆಕ್ಸ್ಟ್ ಅದನ್ನ ಬೇರೆ ಕಡೆ ಹಾಕೋಣ. ಸೊ ಇದಿಷ್ಟು ಇವತ್ತು ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಇದನ್ನು ಉದ್ಬೇಕು ಈ ರೀತಿ. ಸೊ ಯಾವ ರೀತಿ ಅಂತ ಕೂಡ ತೋರಿಸ್ತೀನಿ ನಿಮಗೆ. ನಾನು ಕವರ್ ತೊಗೊಂಡಿದ್ದೀನಿ, ಕವರ್ ಮೇಲ್ಗಡೆ ಒಂದು ಸ್ವಲ್ಪ ಕಾಳುಗಳನ್ನ ಹಾಕೋಣ. ಈ ಥರ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಡ್ತೀನಿ ನಾನು, ಓಕೆನಾ. ಫೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಓಹೋ ನೋ ಇವಾಗ ಕವರ್ ಚೇಂಜ್ ಮಾಡಿದ್ದೀನಿ. ಎಷ್ಟೋ ದಿನದಿಂದ ಹಾಕ್ಬೇಕು ಅಂತೇಳಿ ಅನ್ಕೊಂತಿದ್ದೆ, ಆಗಿಲ್ಲ. ಸೊ ಫೈನಲ್ ಇವತ್ತು ಮಾಡ್ತಾ ಇದ್ದೀನಿ. ಸ್ವಲ್ಪ ಮಳೆ ಕೂಡ ಬಂದಿದೆಯಲ್ಲ, ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಮತ್ತು ನಾನು ನೀರು ಬಿಡೋದು ಏನು ಬೇಕಾಗಲ್ಲ. ನಾನು ಸೀಡ್ಸ್ ಹಾಕೋದು ಮುಖ್ಯ ಅಲ್ಲ, ಅದಕ್ಕೆ ನಾವು ಕರೆಕ್ಟ್ ಟೈಮ್ಗೆ ನೀರು ಹಾಕೋದು ತುಂಬ ಮುಖ್ಯ ಅಲ್ವಾ. ಸೊ ಹಾಗಾಗಿ ರೈನಿ ಸೀಸನ್ ಇಸ್ ದ ಬೆಸ್ಟ್. ಸೊ ನೋಡಿ, ಈ ರೀತಿ ಎಲ್ಲ ನೀಟಾಗಿ ಪೌಡರ್ ಮಾಡಿದ್ರೆ ನೀಟಾಗಿ ಎಲ್ಲ ಉತ್ಕೊಂಡಿದ್ದು, ಅಂದರೆ 2 ಪೀಸ್ ಹಾಕಬೇಕು, ಅವಾಗಷ್ಟೇ ನಾವು ಕೊತ್ತಂಬರಿ ಕಾಳು ಬರುತ್ತೆ. ಸುಮ್ಮನೆ ಕೆಲವ್ರಿಗೆ ಗೊತ್ತಿರಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕೊತ್ತಂಬರಿ ಕಾಳನ್ನ ನಾವು ಹಾಕಿದ್ರೆ ಅದು ಗ್ರೋ ಆಗಲ್ಲ. ಈ ರೀತಿ 2 ಪೀಸ್ ಮಾಡ್ಕೊಬೇಕು, ಅದು ಉದ್ದಬೇಕು, ಅವಾಗ ಆಗುತ್ತೆ, ಓಕೆನಾ. ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಗೊತ್ತಿದ್ದವರು ಸ್ಕಿಪ್ ಮಾಡಿ ಅಷ್ಟೇ. ಹಾಗೆ ಮೆಂತ್ಯ ಸೀಡ್ಸ್ ಕೂಡ ಹಾಕ್ತೀನಿ. ಬಟ್ ಈ ಮೆಂತ್ಯ ಸೀಡ್ಸ್ ಏನು ಗೊತ್ತಾ, ಸೊ ಸೊಪ್ಪನ್ನೆಲ್ಲ ಗ್ರೋ ಮಾಡಿ ನಮಗೆ ಸಾಕಾಗ್ಬಿಟ್ಟಿತ್ತು, ತಿಂದು ಬೋರ್ ಆಗಿಬಿಟ್ಟಿತ್ತು. ಸೊ ಅದನ್ನ ಬೀಜಕ್ಕೆ ಅಂತೇಳಿ ಬಿಟ್ಟಿದ್ವಿ. ಸೊ ಇದು ಫುಲ್ ಆಗಿದೆ, ಇನ್ನೂ ಸ್ವಲ್ಪ ಮಿಕ್ಕಿದೆ. ಅದು ಈ ಥರದ್ದು 2 ಆಗಿದೆ. ಈ ಥರದ್ದು 2 ಬಾಕ್ಸ್ ಅಷ್ಟು ನಮಗೆ ಮೆಂತ್ಯ ಸೀಡ್ಸ್ ಸಿಕ್ಕಿತ್ತು. ಸೊ ಅದನ್ನೇ ನಾನು ಇವಾಗ ಮತ್ತೆ ಇದನ್ನೇ ಸೀಡ್ಸ್ ಹಾಕೋಣ ಅಂತೇಳಿ ಹಾಕ್ತಾಯಿದ್ದೀನಿ. ನಾವು ಬೆಳೆದಿರೋಂಥದ್ದು ಎಷ್ಟು ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ ತುಂಬ ಚಿಕ್ಕದು ನೋಡಿ ನೀವು, ತುಂಬ ಚಿಕ್ಕ ಬೀಜ, ತುಂಬ ಟೇಸ್ಟ್ ಇತ್ತು ಈ ಲಾಸ್ಟ್ ಟೈಮ್ ಸೊಪ್ಪು. ಸೊ ಹಾಗಾಗಿ ಇದನ್ನು ಬೀಜ ಮಾಡ್ಕೊಂಡಿದ್ದೆ. ಸೊ ಇದನ್ನು ಸ್ವಲ್ಪ ಮಾತ್ರ ಹಾಕ್ತೀನಿ, ಜಾಸ್ತಿ ಬೇಡ. ಬಿಕಾಸ್ ಏನು ಗೊತ್ತಾ, ಮೆಂತ್ಯ ಸೀಡ್ಸ್ ಆದರೆ ನಾವು ಅದನ್ನು ಮೇಲ್ಗಡೆ ಮಾತ್ರ ನಾವು ಕಿತ್ಕೊಂಡು ಸೊಪ್ಪು ತಿನ್ಬೋದು, ಮತ್ತೆ ಅದು ಚೆನ್ನಾಗಿ ಚಿಗುರ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪಾದರೆ ಫುಲ್ ನಾವು ಬೇರೆ ಸಮೇತನೇ ನಾವು ಕಿತ್ಕೊಳ್ತೀವಿ. ಬಟ್ ಮೆಂತ್ಯ ಸೊಪ್ಪು ಆ ರೀತಿ ಅಲ್ಲ, ನಾವು ಸ್ವಲ್ಪ ಮೇಲ್ಗಡೆದೆಲ್ಲ ಕಿತ್ಕೊತಿದ್ದೆ, ಮತ್ತೆ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಮಾತ್ರ ಹಾಕ್ತೀನಿ. ನೆಕ್ಸ್ಟ್ ಬ್ಯಾಚಿಗೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಮಾಡೋಣ ಸದ್ಯ. ಹಾಗೆ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕೋಣ ಅಂತ. ಮೆಣಸಿನ್ಕಾಯಿ ಇದ್ರೆ ನಮ್ಮನೇಲೇ ಇರುತ್ತಲ್ಲ, ಚೆನ್ನಾಗಿ ಒಣಗಿರುತ್ತಲ್ಲ. ಸೊ ಆ ಬೀಜನೇ ನಾನು ಯಾವಾಗಲೂ ಹಾಕೋದು. ಸೊ ನೋಡೋಣ ಇದರಲ್ಲಿ ಯಾವುದು ಚೆನ್ನಾಗಿರುತ್ತೆ ಅನ್ನೋದು ನನಗೆ ಅಷ್ಟು ಗೊತ್ತಾಗಲ್ಲ. ಸೊ ಯಾರನ್ನಾದ್ರೂ ಕೇಳಿಬಿಟ್ಟು ಮನೆಯಲ್ಲಿ ಸೊ ಹಾಕೋದು, ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಗ್ರೋ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ಇದರಲ್ಲಿ ಯಾವ ಬೀಜ ಚೆನ್ನಾಗಿರುತ್ತೆ ಅಂತೇಳಿ ನೋಡಿಬಿಟ್ಟು ಇವತ್ತು ಇದನ್ನ ಪಾಟಲ್ಲಿ ಹಾಕ್ತೀನಿ. ಇದನ್ನ 20 ಡೇಸ್ ಆದಮೇಲೆ ನಾನು ಅಂದರೆ ನೆಲಕ್ಕೆ ಶಿಫ್ಟ್ ಮಾಡೋದು. ಸದ್ಯಕ್ಕೆ ಇದನ್ನ ನಾನು ಪಾಟಲ್ಲಿ ಹಾಕ್ತೀನಿ. ಸೊ ಇದನ್ನ ಗೈಸ್ ಇದರಲ್ಲಿ ಯಾವುದಾದ್ರು ತೊಗೋಬೋದಂತೆ, ಎಲ್ಲದೂ ಚೆನ್ನಾಗಿದೆಯಂತೆ. ಸೊ ಹಾಗಾಗಿ ಒಂದು 2-3 ತೊಗೊಂಡು ಈ ರೀತಿ ಓಪನ್ ಮಾಡಿ ಈ ಥರ ಹಾಕೋದಷ್ಟೇ. ಸೊ ಇದು ಎಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ ಗೊತ್ತಾ. ಇಷ್ಟು ಚಿಲ್ಲಿ ಸೀಡ್ಸ್ ತೊಗೊಂಡಿದ್ದೀನಿ ಸದ್ಯಕ್ಕೆ. ಇವಾಗ 3 ಟೈಪ್ ತೊಗೊಂಡಿದ್ದೀನಿ. ಹಾಗೆ ಟೊಮೆಟೊದು ಕೂಡ ಹಾಕಬೇಕಾಗಿತ್ತು ಅನಿಸುತ್ತೆ. ಟೊಮೆಟೊ ಬೀಜ ಇಲ್ಲ ನನ್ನ ಹತ್ರ. ಬಟ್ ಅದನ್ನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಮನೇಲಿರುವಂಥ ಟೊಮೆಟೊನ ಈ ಥರ ಸ್ಕ್ವೀಸ್ ಮಾಡಿಬಿಡ್ತೀನಿ. ಅದನ್ನೇ ನಾನು ಗಾರ್ಡನಲ್ಲಿ ಹಾಕೋಣ ಅಂತ. ಒಂದು 4 ಚೆರಿ ಟೊಮೆಟೊ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಚೆರಿ ಟೊಮೆಟೊ ನಮ್ಮ ತೋಟದಲ್ಲೇ ಬಿಡುತ್ತೆ. ಇನ್ ಕೇಸ್ ಬಿಟ್ಟಿಲ್ಲ ಅಂತಂದರೆ ತುಂಬ ಒಳ್ಳೇದಾಯ್ತಾ. ಈ ಬೀಜ ತಿಂದರೆ ನಮಗೆ ಯಾವುದೇ ರೀತಿ ಎಫೆಕ್ಟ್ ಕೂಡ ಆಗಲ್ಲ, ಅಂದರೆ ಕಿಡ್ನಿ ಸ್ಟೋನ್ಸ್ ಎಲ್ಲ ಆಗ್ತಾ ಇರುತ್ತಲ್ಲ. ಸೊ ಅದೆಲ್ಲನೂ ಏನೂ ಆಗೋದಿಲ್ಲ ಚೆರಿ ಟೊಮೆಟೊದಲ್ಲಿ. ಹಾಗಾಗಿ ಒಂದು 4 ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಬೀಜಗಳಿರುತ್ತೆ, ಅದು ಚೆನ್ನಾಗಾಗಲಿ ಅಂತೇಳಿ. ಸೊ ಹಾಗೆ ಇದೊಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ ಈ ಥರ ಸ್ವೀಸ್ ಮಾಡಿಬಿಡ್ತೀನಿ ನಾನು, ಅಲ್ಲಿ ನೀರಿರುವಂಥ ಜಾಗದಲ್ಲಿ ಸ್ವೀಸ್ ಮಾಡಿಬಿಡ್ತೀನಿ. ಅದು 20 ಡೇಸ್ಗೆ ತುಂಬ ಚೆನ್ನಾಗಿ ಗಿಡ ಆಗುತ್ತೆ. ಸೊ ಅದನ್ನು ತೊಗೊಂಡೋಗಿ ನಮ್ಮ ಗಾರ್ಡನಲ್ಲಿ ಹಾಕೋದು ಅಷ್ಟೇ. ಸೊ ಬನ್ನಿ ಇವಾಗ ಇದನ್ನೆಲ್ಲದನ್ನು ಇವಾಗ ಇದಿಷ್ಟು ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬರೋಣ. ಲೆಟ್ಸ್ ಗೋ ಗೈಸ್. ಇವಾಗ ಎಲ್ಲದನ್ನು ಸೀಡ್ಸ್ ಹಾಕೋಣ ಅಂತೇಳಿ ಬಂದಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಮಳೆ ಬಂದಿತ್ತಲ್ವಾ, ಸೊ ಹಾಗಾಗಿ ನೀರು ಹಾಕೋದು ಕೂಡ ಏನು ಬೇಕಾಗಲ್ಲ. ಹಾಗಾಗಿ
ಇವಾಗೆಲ್ಲ ಹಾಕೋಣ ಅಂತ ನೋಡಿ. ಇಲ್ಲಿ ನೋಡಿ ಇದಿಷ್ಟು ತೊಗೊಂಬಂದಿದ್ದೀನಿ. ಇದು ಕೊತ್ತಂಬರಿ ಕಾಳು, ಇದು ಮೆಣಸಿನ ಬೀಜ, ಹಾಗೆ ಇದು ಸ್ವಲ್ಪ ಮೆಂತ್ಯ ಸೊಪ್ಪಿಂದು, ಹಾಗೆ ಸ್ವಲ್ಪ ಟೊಮೆಟೊ ಸೀಡ್ಸ್ಗೆ ಟೊಮೆಟೊ ಸ್ಕ್ವೀಸ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವಾಗ ಹಾಕ್ತೀನಿ. ಫಸ್ಟ್ ಏನು ಹಾಕ್ಲಿ, ಫಸ್ಟು ಕೊತ್ತಂಬರಿ ಸೊಪ್ಪಿಂದ ಹಾಕ್ಬಿಡ್ತೀನಿ. ಫುಲ್ ಕೆಸರಾಗಿಬಿಡಿದೆ ನೋಡಿ, ಸ್ಲಿಪ್ಪರ್ಗೆಲ್ಲ ಹಂಗೆ ಅಂಟ್ಕೊಳ್ತಾ ಇದೆ. ಹಿಂಗೆ ಹಾಕೋದಷ್ಟೇ, ವೆರಿ ಈಸಿ ಗೈಸ್. ಈ ಥರ ಹಿಂಗೆ ಮಾಡ್ಬಿಡೋದು ಲೈನಿಗೆ ಹಿಂಗೆ ಹಾಕ್ಬಿಟ್ಟು ನೋಡಿ, ಹಿಂಗೆ ಎಷ್ಟು ಬೇಕೋ ಅಷ್ಟು ಲೈನ್ ಈ ಥರ ನಾವೇ ಮಾಡ್ಕೊಂಬಿಡೋದು. ಈ ಥರ ಗೈಸ್ ಈ ರೀತಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ರೆ ಏನೋ ಒಂಥರ ನಮಗೆ ಏನಾದರೂ ಮಾಡಿದ್ವಲ್ಲ ಅನ್ನೋದೊಂದು ಖುಷಿನಾದರೂ ಇರುತ್ತೆ ಅಲ್ವಾ. ನೋಡಿ ಇದನ್ನ ಇವಾಗ ಸುಮ್ಮನೆ ಈ ರೀತಿ ಉದ್ದಕ್ಕೆ ಈ ರೀತಿ ಹಾಕ್ಬಿಡೋದು. ಈ ಥರ ನೋಡಿ, ಎಲ್ಲೇ ಲೈನ್ ಹಾಕಿದ್ದೀನಲ್ಲ ಲೈನ್, ಸೊ ಅಲ್ಲಷ್ಟು ಈ ರೀತಿ ಹಾಕೋದು. ನೀರು ಕೂಡ ಹಾಕಲ್ಲ ಇವತ್ತು. ಇನ್ ಕೇಸ್ ಮಳೆ ಬಂದಿಲ್ಲ ಅಂದಿದ್ರೆ ನೀರು ಹಾಕ್ತಿದ್ನೇನೋ, ಇವಾಗ ಮಳೆ ಬಂದಿದೆಯಲ್ಲ ನೀರು ಹಾಕಲ್ಲ. ಜಸ್ಟ್ ಈ ರೀತಿ ಕ್ಲೋಸ್ ಮಾಡಿದ್ರೆ ಆಯ್ತು ಅಷ್ಟೆ. ನೋಡಿ ಅಷ್ಟೆ. ನಾ ಸ್ವಲ್ಪ ಇದೆ ಹಾಕೋಣ, ಅಷ್ಟು ಸೀಡ್ಸ್ ಹಾಕ್ತೀನಿ ಇವತ್ತು. ನೋಡಿ ಇಲ್ಲಿ ಅಷ್ಟೇ, ಏನೋ ವೇಸ್ಟ್ ಎಲ್ಲ ಇದೆ, ಸ್ವಲ್ಪ ಮೇಲ್ಗಡೆನೂ ಹೋಗಿ ಹಾಕ್ಬಿಡ್ತೀನಿ. ಇಲ್ಲೂ ಹಾಕ್ಬಿಡೋಣ, ಇಲ್ಲೂ ಯಾರು ಓಡಾಡಲ್ಲ. ನೋಡಿ ಇದೆಲ್ಲ ವೇಸ್ಟು ಇಷ್ಟು ಬೆಳ್ಕೊಳುತ್ತೆ ಅಂತ. ನೋಡಿ ಹೆಂಗಾಗುತ್ತೋ ಅಲ್ಲಲ್ಲಿ ಹಾಕ್ತೀನಿ. ನೋಡೋಣ 20 ಡೇಸಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ. ಸುಮ್ಮನೆ ಈ ಥರ ಉದ್ದಕ್ಕೆ ಹಿಂಗೆ ಹಾಕ್ಬಿಡೋದು ಇಷ್ಟೇ. ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತಿದ್ದು, ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಸಾಕು. ಇಲ್ಲೊಂದು ಏನು ಕೊರಿಬೋದು. ನೆಕ್ಸ್ಟ್ ಈ ರೀತಿ ಮುಚ್ಚಿದ್ರೆ ಆಯಿತು. ಇವತ್ತು ರಾತ್ರಿ ಮಳೆ ಬಂದರೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನನಗೆ ಇಷ್ಟೇ ಸಾಕು ಅನಿಸುತ್ತೆ. ಅಂದರೆ ಏನು ಕೊತ್ತಂಬರಿ ಸೊಪ್ಪು ಇಷ್ಟೇ ಸಾಕು. ನೆಕ್ಸ್ಟ್ ಬೇರೆ ಸೀಡ್ಸ್ ಹಾಕ್ತೀನಿ ರೀ. ಚಪ್ಪಲಿ ಫುಲ್ ಕೆಸರು. ನೆಕ್ಸ್ಟ್ ಮೆಂತ್ಯ ಸೀಡ್ಸ್ ಹಾಕ್ಲಾ ಬೇಡ ಅನಿಸುತ್ತೆ. ನೆಕ್ಸ್ಟ್ ಇವಾಗ ಟೊಮೆಟೊ ಸ್ಕ್ವೀಸ್ ಮಾಡ್ತೀನಿ ನೋಡಿ. 20 ಡೇಸಿಗೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ಹಂಗಾಗಿ ಸುಮ್ಮನೆ ಈ ಥರ ಎಳ್ಕೊಂಬಿಡೋದು ಇರ್ತೀವಿ. ಹಿಂಗೆ ಅಂದ್ಕೊಂಡು ಚಾಕು ತರಬೇಕಾಯ್ತು ನಾನು. ನೋಡಿ ಹಿಂಗೆ ಈ ಥರ ನೋಡಿ, ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಈ ರೀತಿ ಹಿಂಗೆ ಮಾಡೋದು. ಹಿಂಗೆ ಮಾಡೋದು. ಇಲ್ಲ ನೀವು ಟೊಮೆಟೊನು ಈಗೂ ಬಿಡ್ಬೋದು. ಟೊಮೆಟೊನು ಹಿಂಗೆ ಹಿಂಡ್ಬಿಟ್ಟು ಈ ಟೊಮೆಟೊ ಸಮೇತನೇ ನಾನು ಮುಚ್ತೀನಿ ನೋಡಿ. ಸೊ ಅಷ್ಟೇ, ಇದೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದು 3 ನೋಡಿ ಚೆರಿ ಟೊಮೆಟೊ ಕೂಡ ಇದೆ. ಸೊ ಅದನ್ನು ಇಲ್ಲಿ ಹಾಕ್ತೀನಿ. ಅದೊಂದು ಹಾಕೋಣ, ಅದು ಚೆನ್ನಾಗಿ ಬರುತ್ತೆ. ಚೆರಿ ಟೊಮೆಟೊ ಒಂಥರ ಇಷ್ಟ ಆಗುತ್ತೆ ನನಗೆ, ಹಾಗಾಗಿ ಇದೆಲ್ಲ ಹಾಕ್ತೀನಿ. ಹಿಂಗೆಲ್ಲ ಹಾಕಿದ್ರೆ ಉಟ್ಕೊಳ್ಳುತ್ತೆ. 20 ಡೇಸಿಗೆ ತುಂಬ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿದು ಬೀಜ ಹಾಕೋಣ. ಯಪ್ಪ, ಮೆಣಸಿನ್ಕಾಯಿ ಲಾಸ್ಟ್ ಟೈಮ್ ಹಾಕಿದಾಗ ಏನೇನು ಬಿಟ್ಟಿದ್ದಿಲ್ಲ. ಸೊ ನನಗಂತೂ ಬೇಜಾರಾಗ್ಬಿಟ್ಟಿತ್ತು. ನನಗಂತೂ ಇದು ಲಾಗ್ ಮಾಡ್ತೇನೆ ತಾನೆ, ಕೀಪ್ ಕ್ವೈಟ್. ಲಾಸ್ಟ್ ಟೈಮ್ ಮೆಣಸಿನ್ಕಾಯಿ ಹಾಕಿದಾಗ ನಿಜವಾಗ್ಲೂ ಏನೇನು ಚೆನ್ನಾಗೇ ಬಿಟ್ಟಿದ್ದಿಲ್ಲ. ಸೊ ಈ ಸತಿನೂ ಮನೆಗಿರೋ ಬೀಜನೇ ಹಾಕ್ತಾ ಇದ್ದೀನಿ. ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟು ಹಾಕ್ತೀನಿ. ಅಂದರೆ ಇಲ್ಲಿ ಏನು ಓಡಾಡಬಾರ್ದು. ನಾಯಿಗಳೇನು ಗೊತ್ತಾ, ಇದ್ರ ಮೇಲೆ ಓಡಾಡ್ಬಿಡುತ್ತೆ. ಹಿಂಗೆ ಓಡಾಡಿದ್ರೆ ಏನು ಉಪಯೋಗ ಇಲ್ಲ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ನೋಡಿ ತುಳಿದಾಡ್ಬಿಡ್ತಾವೆ ಇಲ್ಲಿ, ಹಾಗಾಗಿ ಹೆಂಗೆ ಆಗ್ಬಿಡುತ್ತೆ. ಸೊ ಈ ರೀತಿ ಮುಚ್ಚಿದ್ರೆ ಆಯಿತು. 20 ಡೇಸಿಗೆ ಎಷ್ಟು ಚೆನ್ನಾಗೆ ಅಂದರೆ ಚಿಕ್ಕ ಸೀಡ್ಸ್ ಆಗುತ್ತೆ, ನಿಮಗೆ ತೋರಿಸ್ತೀನಿ ಆಯಿತಾ. ನೆಕ್ಸ್ಟ್ ಇವಾಗ ಮೆಂತ್ಯ ಕಾಳು ಹಾಕ್ತೀನಿ. ನೆಕ್ಸ್ಟ್ ಮೆಂತ್ಯ ಸೀಡ್ಸ್ ಈ ಕಡೆ ಬೈಲಿ ಹಾಕಿ ಗೈಸ್. ಇವಾಗ ಇದ್ಯಾವುದಿದು ಮೆಂತ್ಯ ಬೀಜ ಹಾಕೋಣ. ಸೊ ಇದು ಲಾಸ್ಟ್, ಇನ್ನೆಲ್ಲ ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ರೆ ಆಯಿತು. ಮೆಂತ್ಯ ಸೀಡ್ಸ್ ಯಾಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಅಂದರೆ ಅದು ಮೇಲ್ಗಡೆನೆ ಬರುತ್ತಲ್ಲ, ಅದಷ್ಟೇ ಕಿತ್ಕೊಂಡ್ರೆ ಮತ್ತೆ ತುಂಬ ಚೆನ್ನಾಗಿ ಚಿಗುರ್ಕೊಳ್ಳುತ್ತೆ ಅದು. ಹಾಗಾಗಿ ಸ್ವಲ್ಪ ಮಾತ್ರ ಹಾಕ್ತೀನಿ ಅದನ್ನು. ಆದರೆ ಕೊತ್ತಂಬರಿ ಕಾಳು ಆ ಥರ ಅಲ್ಲ, ಅದು ಫುಲ್ಲು ನಾವು ಇದು ಸಮೇತ ತಗೋಬೇಕು ಅದನ್ನ. ನೋಡಿ ಇದು ಹಿಡಿತದೆಯಾ, ಇಷ್ಟೇ ನೋಡಿ.
ಸ್ವಲ್ಪ ಐತೆ, ಬೇರೆ ಕಡೆ ಹಾಕ್ತೀನಿ ಅದನ್ನ. ಅದು ಬಿಟ್ಟ ಗೊತ್ತು. ಹಾಂ, ವಾಚಿಂದು ಇಲ್ಲ ಇಷ್ಟೇ. ನೆಕ್ಸ್ಟ್ ಹಾಕು, ಹಿಂಗೆ ಅನ್ನು ನಿಂಗೆ ಉದ್ದಕ್ಕೆ ಹಿಂಗನ್ನು. ಹಾಂ, ಜೋರಾಗನ್ನು ನಿಂಗೆ ಜೋರಾಗನ್ನು. ದಿಕ್ಕಿ ಜೋರಾಗಿ ಹಿಂಗೆ ಅನ್ಬೇಕು, ಒಳಗೆ ಹೋಗ್ಬೇಕು ಅವು. ಮಣ್ಣು ಮುಚ್ಚು. ಗೈಸ್ ನೋಡಿ, ಇದು ಇವನು ಹಾಕಿರೋದು, ಲಿಖಿತ್ ಹಾಕಿರೋದು. ಸೊ ಇದು ಹೆಂಗೆ ಬರುತ್ತೆ ಮತ್ತು ನಾನು ಹಾಕಿದ್ದು ಹೇಗೆ ಬರುತ್ತೆ ಅಂತೇಳಿ ಕೂಡ ನಿಮಗೆ ತೋರಿಸ್ತೀನಿ ಆಯಿತಾ. ಇವನು ಹಾಕಿದ್ದು ಚೆನ್ನಾಗಿ ಬರುತ್ತೋ, ನಾನು ಹಾಕಿದ್ದು ಚೆನ್ನಾಗಿ ಬರುತ್ತೋ ಅಂತೇಳಿ ಅಂದರೆ ನನಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ. ಇವನು ಇದೇ ಫಸ್ಟ್ ಟೈಮ್ ಹಾಕಿರೋದು. ಹಾಂ, ಇದೇ ಫಸ್ಟ್ ಟೈಮ್ ಹಾಕಿದ್ದಾನೆ. ಸೊ ನಾನು ಹಾಕಿದ್ದೀನಿ ಆಲ್ಮೋಸ್ಟ್ ಆಯಿತಾ. ಸೊ ಇದಿಷ್ಟು ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ ನೋಡಿ, ಇನ್ನೊಂದು ಸ್ವಲ್ಪ ಇದು ಮಾತ್ರ ಉಳಿಸಿದ್ದೀನಿ. ಅದೇ ಕೊತ್ತಂಬರಿ ಕಾಳು ಮಾತ್ರ ಉಳಿಸಿದ್ದೀನಿ, ಬಿಟ್ಟರೆ ಇನ್ನೆಲ್ಲದನ್ನು ಸೀಡ್ಸ್ ಅಷ್ಟು ಹಾಕಿದ್ದೀನಿ ಆಲ್ರೆಡಿ. ನೀರು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಿನ್ನೆ ತುಂಬ ಚೆನ್ನಾಗಿ ಮಳೆ ಬಂದಿದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ನೀರು ಅಂತೂ ಹಾಕಲ್ಲ. ಇವತ್ತು ನನಗೂ ಸ್ವಲ್ಪ ಸಂಜೆ ಆಗ್ತಾಯಿದೆ, ನೀರು ತಂದು ಹಾಕೋಷ್ಟು ನನಗೆ ಪೇಷನ್ಸ್ ಕೂಡ ಇಲ್ಲ. ಇನ್ ಕೇಸ್ ಇವತ್ತು ಮಳೆ ಬಂದಿರ ಅಂದರೆ ನಾಳೆ ಬೆಳಿಗ್ಗೆ ನೀರು ಹಾಕ್ತೀನಿ, ಓಕೆನಾ. ಸೊ ಅಷ್ಟೇ ಗೈಸ್. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಂದರೆ ನಿಜವಾಗ್ಲೂ ಹಾಕ್ತೀನಿ ಗೈಸ್. ಹಾಗೆ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.